ನಮಸ್ಕಾರ ಸ್ನೇಹಿತರೆ, ನಾನು ಕನ್ನಡತಿ ಸ್ವಾಗತ ಮಾಡ್ತೀನಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮೃತ್ಯು ನಂತರ ಏನಾಗುತ್ತೆ ಮತ್ತು ಮೃತ್ಯುಗೆ ಯಾಕೆ ಹೆದರಬಾರದು ಇದ್ರ ಬಗ್ಗೆ ಸ್ವಲ್ಪ ಜಾಣಕಾರಿ ಕೊಡಲಿದ್ದೇನೆ. ಇಷ್ಟವಾದಲ್ಲಿ ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಮೃತ್ಯು ನಂತರ ಏನಾಗುತ್ತೆ ಮತ್ತು ಮೃತ್ಯು ಆದ ನಂತರ ಮೇಲ್ಗಡೆ ಅಂದರೆ ನಾವು ಮಾಡಿದ ಪಾಪಗಳ ಶಿಕ್ಷೆ ಕೊಡ್ತಾರಲ್ಲ, ಆ ಯಮರಾಜ ಯಾವ ಥರ ಶಿಕ್ಷೆ ಕೊಡ್ತಾರೆ ಅಂತ ಗರುಡ ಪುರಾಣದಲ್ಲಿ ಎಲ್ಲ ಬರೆಯಲಾಗಿದೆ. ಎಷ್ಟೋ ತರಹದ ನರಕಗಳಿವೆ. ಆ ನರಕದಲ್ಲಿ ಯಾವ ಯಾವ ತರಹದ ಶಿಕ್ಷೆ ಕೊಡ್ತಾರೆ ಯಮರಾಜರು, ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕೊಡಲಾಗಿದೆ. ಆದ್ರೆ ಸ್ನೇಹಿತರೆ, ಈ ಯಮರಾಜರು ಶಿಕ್ಷೆ ಖಂಡಿತ ಕೊಡ್ತಾರ ಎಲ್ರಿಗೂ? ಅಂದ್ರೆ ಪಾಪ ಮಾಡಿದ್ರು, ಪಾಪ ಎಲ್ಲರೂ ಮಾಡಿರ್ತಾರೆ. ಇಲ್ಲಿದ್ದಿರೋದವರು ಎಲ್ಲರೂ ಪಾಪಿಗಳೇ. ಅಂದ್ರೆ ನಾನು ಪಾಪಿನ? ಹೌದು, ನಾನು ಪಾಪಿ, ನೀವು ಪಾಪಿಗಳು. ಅದು ಹೇಗೆ ಸಾಧ್ಯ ಅಂತ ನೀವು ಅಂತೀರಾ? ಹೇಳ್ತೀನಿ ಕೇಳಿ ಸ್ನೇಹಿತರೆ. ನಾವು ದಿನಾಲು ಎಷ್ಟೋ ಜೀವಿಗಳನ್ನ ಕೊಲ್ತೀವಿ. ನಮ್ಮ ಕಾಲ್ ಕೆಳಗಡೆ ಎಷ್ಟೋ ಇರುವೆಗಳು, ಸೂಕ್ಷ್ಮ ಜೀವಿಗಳು ಸತ್ತೋಗ್ತವೆ. ಅದು ಕೂಡ ಪಾಪದ ಶ್ರೇಣಿಯಲ್ಲೇ ಬರುತ್ತೆ. ನಾನು ಒಂದು ಘಟನೆ ನಿಮಗೆ ಶೇರ್ ಮಾಡ್ತೀನಿ, ನನ್ನ ಜೊತೆ ಆಗಿದ್ದು. ಹೋದ ವರ್ಷ ನಾನು ಊಟ ಮಾಡ್ಬೇಕಂತ ಮಧ್ಯಾಹ್ನದ ಸಮಯದಲ್ಲಿ 1 ಗಂಟೆ ಏನೋ ಆಗಿತ್ತು, ಹಸಿವಾಗಿತ್ತು. ಅನ್ನ ಸಾಂಬಾರ್ ತಗೊಂಡು ಊಟ ಮಾಡ್ಬೇಕಂತ ಅನ್ನದ ಪಾತ್ರೆ ತೆಗೆದೆ. ಅದ್ರ ಅನ್ನದ ಪಾತ್ರೆ ಮೇಲೆಲ್ಲ ಫುಲ್ ಇರುವೆಗಳು ತುಂಬಿಕೊಂಡಿತ್ತು. ಈಗ ಅದನ್ನು ಏನು ಮಾಡ್ಬೇಕಪ್ಪ ಅಂತ ಸ್ವಲ್ಪ ಬಿಸಿ ಮಾಡೋಣ, ಅಂದರೆ 1-2 ಸೆಕೆಂಡು ಬಿಸಿ ಮಾಡೋಣ ಅಂತ ನಾನು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಟೆ. ಹೊರಗಡೆಯಿಂದ ನಮ್ಮಮ್ಮ ಕೂಗಿದ್ರು. ನಾನು ಆ ಕ್ಷಣದಲ್ಲಿ ಹೊರಗೆ ಹೋದೆ. ನನಗೆ ನೆನಪು ಹೋಗಿತ್ತು, ನಾನು ಗ್ಯಾಸ್ ಮೇಲೆ ಅನ್ನದ ಪಾತ್ರೆ ಇಟ್ಟಿದ್ದೀನಿ ಅಂಥೇಳಿ. ಹೊರಗಡೆ ಹೋಗಿ ಮಾತಾಡಿ ಬರೋಷ್ಟರೊಳಗಡೆ ಪಾತ್ರೆ ತುಂಬ ಬಿಸಿಯಾಗಿತ್ತು. ಆ ಇರುವೆಗಳೆಲ್ಲ ಸತ್ತು ಹೋಗಿತ್ತು. ಬಹಳಷ್ಟು ಇರುವೆಗಳಿದ್ವು, ಒಂದು ಸಾವಿರಾರು ಇರುವೆಗಳು ಅಂತ ಹೇಳ್ಬೋದು. ಸ್ನೇಹಿತರೆ, ನಮ್ಮ ಜೀವ ಹೇಗೋ ಆ ಇರುವೆಯ ಜೀವ ಕೂಡ ಹಾಗೆ. ನಾನು ಸಾವಿರಾರು ಇರುವೆಗಳನ್ನು ಕೊಂದುಬಿಟ್ಟೆ. ಆ ಕ್ಷಣದಲ್ಲಿ ನನಗೆ ಒಂಥರ ಗ್ಲಾನಿ ಆಯಿತು. ಇದೇನಪ್ಪ, ನಾನು ಇಷ್ಟು ಜೀವಿಗಳನ್ನು ಕೊಂದುಬಿಟ್ಟೆನಲ್ಲ, ನಾನು ಪಾಪ ಮಾಡಿಬಿಟ್ಟೆನಲ್ಲ ಅಂತ ಅನಿಸ್ಬಿಡ್ತು. ಆದರೆ ಅದು ನನ್ನ ಕರ್ಮ ಆಗಿಬಿಟ್ಟಿದೆ. ಅಂದರೆ ಅದು ಕರ್ಮದ ಶ್ರೇಣಿಯಲ್ಲಿ ಇವಾಗ ಸೇರ್ಕೊಂಡ್ಬಿಡ್ತು. ಅದು ಪಾಪದ ಶ್ರೇಣಿಯಲ್ಲಿ ಸೇರ್ಕೊಳ್ಳುತ್ತಾ? ಖಂಡಿತ ಸೇರ್ಕೊಳ್ಳುತ್ತೆ. ನಮ್ಮ ಜೀವಕ್ಕೆ ಎಷ್ಟು ಕಷ್ಟ ಆಗುತ್ತೋ ಆ ಇರುವೆಗಳ ಜೀವಕ್ಕೆ ಸಹ ಅಷ್ಟೇ ಕಷ್ಟ ಆಗುತ್ತೆ. ಕೊಂಡ್ಬಿಟ್ಟಿದೀವಿ. ಅದೊಂದೇ ಅಲ್ಲ, ದಿನಾಲೂ ನಾವು ಈ ಥರದ ಸೂಕ್ಷ್ಮ ಜೀವಿಗಳನ್ನ ಹಾಗೂ ನಮ್ಮ ಕಾಲ್ ಕೆಳಗೆ ಇರುವೆಗಳನ್ನ, ಈ ಥರದ ಪ್ರಾಣಿಗಳನ್ನೆಲ್ಲ, ಪಶುಗಳು, ಈ ಥರದ ಸೂಕ್ಷ್ಮ ಜೀವಿಗಳನ್ನೆಲ್ಲ ನಾವು ಕೊಲ್ತೀವಿ. ಅದು ನಮ್ಮ ಪಾಪದ ಶ್ರೇಣಿಯಲ್ಲಿ ಸೇರುತ್ತಾ? ಖಂಡಿತ ಸೇರುತ್ತೆ. ಅದೇ ತರಹದ ಪುಣ್ಯಕರ್ಮಗಳನ್ನು ಸಹ ನಾವು ಮಾಡ್ತೀವಿ. ಅಂದ್ರೆ ಮೇಲ್ಗಡೆ ನಾವು ಹೋಗ್ತೀವಲ್ಲ, ಅಲ್ಲಿ ಇವರ ಪಾಪದ ಶ್ರೇಣಿ ಜಾಸ್ತಿ ಇದೆಯೋ, ಪುಣ್ಯದ ಶ್ರೇಣಿ ಜಾಸ್ತಿ ಇದೆಯೋ ಅಂತ ಹೇಳಿ. ಪುಣ್ಯ ಜಾಸ್ತಿ ಇದ್ದಲ್ಲಿ ನಮಗೆ ಅವಕಾಶ ಕೊಡಲಾಗುತ್ತದೆ. ನೀವು ನಿಮ್ಮ ಇಚ್ಛೆಯ ಪ್ರಕಾರ ಮತ್ತೆ ಜನ್ಮ ಪಡೆದು ನಿಮ್ಮ ಕರ್ಮಗಳನ್ನು ನೀವು ಸುಧಾರಿಸಿಕೊಳ್ಳಬಹುದು ಅಂತ ಹೇಳಿ ಯಮರಾಜ ಶಿಕ್ಷೆ ಕೊಡ್ತಾರೆ ಅಂದಲ್ಲಿ ಎಲ್ಲ ಆತ್ಮಗಳಿಗೆ ಶಿಕ್ಷೆ ಕೊಡೋದಿಲ್ಲ. ದುಷ್ಟ ಆತ್ಮಗಳಿರ್ತವಲ್ಲ, ಅದೆಷ್ಟೇ ಜನ್ಮಗಳಾದರೂ ಆ ಆತ್ಮ ತನ್ನ ಕರ್ಮಗಳನ್ನು ಸುಧಾರಿಸಿಕೊಳ್ಳೋದಿಲ್ಲ. ಅದು ಪಾಪನ ಮಾಡ್ತಾನೆ ಹೋಗುತ್ತೆ ಅಲ್ಲ, ಅಂತಹ ಆತ್ಮಗಳಿಗೆ ಅಲ್ಲಿ ದಂಡನೆ ಕೊಡಲಾಗ್ತದೆ, ಶಿಕ್ಷೆ ಕೊಡಲಾಗ್ತದೆ. ಬಾಕಿ ಆತ್ಮಗಳಿಗೆ ಸ್ವಯಂ ದಂಡನೆ ನಿರ್ಧಾರ ಮಾಡಿಕೊಳ್ಳಲು ಅಲ್ಲಿ ಅವಕಾಶ ಮಾಡಿಕೊಡಲಾಗುತ್ತದೆ. ಇದೆಲ್ಲ ಗರುಡ ಪುರಾಣದಲ್ಲಿ ಬರೆಯಲಾಗಿದೆ. ನಾನು ಸ್ವಯಂ ಆಗಿ ಹೇಳ್ತಾ ಇಲ್ಲ ಸ್ನೇಹಿತರೆ. ನಾನು ಮಾಡಿದ ಕರ್ಮಗಳನ್ನು ನಾನು ಹೇಗೆ ಕಳೆದುಕೊಳ್ಳಬೇಕು ಮತ್ತು ನಾನು ಯಾವ ತರಹದ ಜನ್ಮ ತೆಗೆದುಕೊಳ್ಬೇಕು, ಯಾರ ಮನೆಯಲ್ಲಿ ಯಾವ ರೂಪದಲ್ಲಿ ಜನ್ಮ ತಗೋಬೇಕು ಅಂತ ಆತ್ಮ ಸ್ವಯಂ ನಿರ್ಧಾರ ಮಾಡುತ್ತದೆ. ಹೌದು, ಅದಕ್ಕೋಸ್ಕರನೇ ಬಹಳಷ್ಟು ಆತ್ಮಗಳು ಕಷ್ಟ ಅನುಭವಿಸ್ತಾರೆ. ಹೌದು, ಬಹಳಷ್ಟು ವ್ಯಕ್ತಿಗಳು ಇಲ್ಲಿ ಕಷ್ಟ ಅನುಭವಿಸ್ತಾರಲ್ಲ, ಅವರು ಸ್ವಯಂ ನಿರ್ಧಾರ ಮಾಡಿ ಆ ಶರೀರದಲ್ಲಿ, ಆ ಪರಿವಾರದಲ್ಲಿ ಅವರು ಜನ್ಮ ಪಡೆದಿರ್ತಾರೆ. ಮತ್ತು ಸ್ನೇಹಿತರೆ, ಪ್ರತಿಯೊಂದು ಆತ್ಮ ತನ್ನ ಉದ್ದೇಶವನ್ನು ತೆಗೆದುಕೊಂಡೇ ಈ ಮೃತ್ಯು ಲೋಕಕ್ಕೆ ಬರುತ್ತೆ. ಇಲ್ಲಿ ತಾನು ಏನ್ ಮಾಡಬೇಕು, ತಾನು ಆಧ್ಯಾತ್ಮಿಕದ ನಡೆಗೆ ಹೋಗ್ಬೇಕಾ, ಒಂದು ಪರಿವಾರದಲ್ಲಿ ಹೋಗ್ಬೇಕಾ, ಒಂದು ಬಿಸ್ನೆಸ್ ಅಲ್ಲಿ ಹೋಗ್ಬೇಕಾ, ಆ ಆತ್ಮಕ್ಕೆ ತನ್ನ ಉದ್ದೇಶ ಪೂರ್ತಿ ಆಗ್ತಾ ಇಲ್ಲ, ಇಲ್ಲಿ ಈ ಜನ್ಮದಲ್ಲಿ ಆ ಉದ್ದೇಶ ಪೂರ್ತಿ ಆಗೋದಿಲ್ಲ ಅಂತ ಅನ್ಸಿದಲ್ಲಿ ಆ ಆತ್ಮ ತನ್ನಿಚ್ಛೆಯಿಂದ ತಾನೇನೆ ತನ್ನ ಶರೀರ ಬಿಟ್ಟು ಹೊರಗೆ ಬಂದ್ಬಿಡುತ್ತೆ. ನೀವು ಕೇಳಿರ್ಬೋದು, ಚೆನ್ನಾಗೇ ಇದ್ದಿದ್ರು,
ಇವಾಗ ನಾನು ನೋಡಿದ್ದೆ, ಚೆನ್ನಾಗೇ ಇದ್ದಿದ್ರು, ಹೇಗೆ ಅವರು ಮೃತ ಆಗ್ಬಿಟ್ರು ಗೊತ್ತೇ ಆಗ್ಲಿಲ್ಲ ಅಂತ ಅಂತಿರಲ್ಲ, ಅದು ಇದೇ ಕಾರಣಕ್ಕೆ. ಸಾಧು ರೂಪದಲ್ಲಿ ಇನ್ನೂ ಆಧ್ಯಾತ್ಮಿಕದ ಎಡೆಗೆ ಇನ್ನೂ ಮುಂದೆ ಹೋಗ್ಬೇಕು, ಆಧ್ಯಾತ್ಮಿಕದ ಉನ್ನತಿಗೆ ನಾನು ಏರ್ಬೇಕು, ಈ ತರದ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಅವ್ರ ಉದ್ದೇಶ ಪೂರ್ತಿ ಆಗೋದಿಲ್ಲ. ಉದಾಹರಣೆಗೆ ಅವರ ಮದುವೆ ಮಾಡ್ಬಿಡ್ತಾರೆ, ಅವರು ಸಂಸಾರಿಯೂ ಆಗಿರ್ಲಿಕ್ಕೆ ಆಗಲ್ಲ, ಆ ಕಡೆ ಸನ್ಯಾಸಿಯೂ ಆಗೋಕೆ ಆಗೋದಿಲ್ಲ, ಅಂತವರು ನರಳಾಡ್ತಾ ಇರ್ತಾರೆ. ಸ್ನೇಹಿತರೆ, ಇವತ್ತು ಇಷ್ಟೇ ಹೇಳ್ತೀನಿ, ಚಿಕ್ಕದಾದಂತಹ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಷ್ಟೇ. ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಒಂದೊಂದು ಟಾಪಿಕ್ ತಗೊಂಡು ಮಾತಾಡೋಣ ಸ್ನೇಹಿತರೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ. ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದ, ನಮಸ್ಕಾರ.